Today I'm going to speak about phimosis. It's a condition called inability to retract the preputial skin on the glands. It usually occurs in children below 5 years of age. Even it occurs after 35-50 years of age, whoever diagnosed with ಡಯಾಬಿಟಿಸ್ ಮೆಲೈಟಸ್. ಅಂದ್ರೆ ಈ ಫೈಮೋಸಿಸ್ ಅನ್ನೋದು ಏನಿದೆ ಅಂತಂತಂದ್ರೆ ತುಂಬಾ ಮಕ್ಕಳಲ್ಲಿ ಸ್ಕಿನ್ ಹಿಂದೆ ಬರಲ್ಲ ಅಂತ ಎಷ್ಟೋ ಪೇಷಂಟ್ಸ್ಗೆ ಗೊತ್ತಿದ್ರು ಕೂಡ ಅದನ್ನ ನಾರ್ಮಲ್ ಅಂತ ಥಿಂಕ್ ಮಾಡ್ತಾರೆ. ಅದಕ್ಕೆ ಎಲ್ಲಾ ಪೇರೆಂಟ್ಸ್ಗೂ ನಾನು ಹೇಳೋದೇನಂದ್ರೆ, ಎಸ್ಪೆಷಲಿ ಗಂಡ್ ಮಕ್ಳು, ಎಲ್ಲಾ ಗಂಡ್ ಮಕ್ಳಲ್ಲೂ ನೀವು ಸ್ನಾನ ಮಾಡಿಸ್ಬೇಕು, ಬಟ್ಟೆ ಆಗ್ಬೇಕು ಅಂತ ಅಂದಾಗ ಸ್ಕಿನ್ ಹಿಂದೆ ಹೋಗ್ತಿದೆಯಲ್ಲ ಅಂತ ಕಂಪಲ್ಸರಿ ನೋಡ್ಲೇಬೇಕು. ಯಾಕೆ ನೋಡ್ಬೇಕು ಅಂತಂತಂದ್ರೆ, ಅದರಿಂದ ನಿನ್ ಮಗುಗೆ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಆ ಮುಂದೆ ಇರೋ ಸ್ಕಿನ್ ಇದೆಯಲ್ಲ ಬಲೂನಿಂಗ್ ಆಗಿ ಅದು ಇನ್ಫೆಕ್ಷನ್ ಆಗಿ ಅದಕ್ಕೆ ಬೆಲ್ನೋಪಾಸ್ಟೈಟಿಸ್ ಅಂತ ಹೇಳ್ತೀವಿ, ಅದರಿಂದ ಆಗ್ಬೋದು. ಮತ್ತೆ ಲಟ್ಸ್, ಲೋವರ್ ರೆಟ್ರಾಕ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಪದೇ ಪದೇ ಯೂರಿನ್ ಹೋಗೋದು, ಅರ್ಜೆನ್ಸಿ ಆಗೋದು, ಉರಿ ಆಗೋದು, ನೋವಾಗೋದು, ಈ ತರ ಯಾವುದೇ ಸಮಸ್ಯೆ ಕಂಡು ಬಂದ್ರು ಕೂಡ ಅದನ್ನ ನೀವು ನೋಡ್ಬೇಕಾಗತ್ತೆ. ಇದರಿಂದ ಮತ್ತೆ ಏನಾಗುತ್ತೆ ಅಂತಂದ್ರೆ, ಮಕ್ಕಳಲ್ಲಿ ತುಂಬಾ ಹಂಗೆ ನೀವು ಈ ತರ ಸಿಂಪ್ಟಮ್ಸ್ ಇತ್ತು, ಆಯ್ತು ಇದು ನಾರ್ಮಲ್ ಅನ್ಕೊಂಡು ಹಂಗೆ ಬಿಟ್ರೆ ಕಿಡ್ನಿಗೆ ಪ್ರೆಷರ್ ಆಗಿ ಡಯಾಲಿಸಿಸ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಎರಡನೇದು, ಸಡನ್ ಆಗಿ ನೈಟ್ ಟೈಮ್ ಅಲ್ಲಿ ತುಂಬಾ ಜನ ನನ್ನ ಹತ್ರ ಪೇಷಂಟ್ಸ್ ಬಂದಿದ್ದಾರೆ. 3 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು, 6 ವರ್ಷದ ಮಕ್ಕಳು, ತುಂಬಾ ಜನ ಯೂರಿನ್ ಬ್ಲಾಕ್ ಆಗಿದೆ ಅಂತ ರಾತ್ರಿ 2 ಗಂಟೆ 3 ಗಂಟೆ ಅಂತ ನಮ್ಮ ಹಾಸ್ಪಿಟಲ್ ಬಂದಿದ್ದಾರೆ. ಅದಕ್ಕೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆಯ್ತಾ? ಅದಕ್ಕೆ ಈ ಕಂಡೀಷನ್ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು.